Hi, hello, namaste. A very warm welcome to Bio Classes. We are in a continuation with the cell cycle and cell division chapter, right? And already we have seen the introduction of that cell cycle. What actually that cell cycle is? That means during the division of any cell, it has some stages, and all the stages together will form one cycle, cell cycle. ಅಂದ್ರೆ ಕೋಶ ವಿಭಜನೆಯ ಹಂತಗಳನ್ನ ಸೇರಿಸ್ಕೊಂಡು ನಾವು ಒಂದು ಚಕ್ರ ಅಂತ ಮಾಡಿದ್ವಿ. ಕೋಶ ವಿಭಜನೆ ಚಕ್ರ, cell cycle. So regarding the cell cycle, we observed introduction and also we observed the major stages. Cell cycle ದಲ್ಲಿ ಎಷ್ಟು ತರದ ಹಂತಗಳಿದ್ದು ಮೇಜರ್ ಆಗಿ? Yes, two stages we are having, interphase and mitotic phase. ಅಥವಾ ಸಿಂಪಲ್ ಆಗಿ ಏನಂತ ಹೇಳ್ತಿದ್ವಿ, I phase, M phase. Interphase, it is also called as preparatory phase. ಅಂದ್ರೆ ಸೆಲ್ ಡಿವಿಷನ್ ಆಗೋಕ್ಕಿಂತ ಮುಂಚೆ, ವಿಭಜನೆ ಆಗೋಕ್ಕಿಂತ ಮುಂಚೆ ತನ್ನ ಒಳಗೆ ತಾನು ಏನೇನು ತಯಾರಿ ನಡೆಸ್ಕೊಳ್ಳುತ್ತೆ ಅಂತ. So that is interphase. In that interphase, we were having three major sub stages: G1 phase, S phase, G2 phase. Growth 1 or gap. G ಅಂದ್ರೆ ಗ್ರೋತ್ ಅಥವಾ ಗ್ಯಾಪ್ ಅಂತ ಹೇಳ್ತಿದ್ವಿ. ಎಸ್ ಅಂದ್ರೆ ಸಿಂಥಸಿಸ್ ಅಂತ ಹೇಳ್ತಿದ್ವಿ. ಸೊ ಅವು ಮೂರು ಸ್ಟೇಜಸ್ ಗಳಲ್ಲಿ ಏನಾಗ್ತಿತ್ತು, ಸೆಲ್ ಒಳಗಡೆ ತಯಾರಿಗಳೇ ನಡೀತಿದ್ದು, ಸೆಲ್ ಕೋಶ ವಿಭಜನೆ ಆಗ್ಲಿಕ್ಕೆ. ದಟ್ ಮೀನ್ಸ್ the cell organelles are going to be doubled, the cytoplasm quantity is going to be increased, the protein materials are being produced, RNA produced, and main important, DNA is replicated. ಆ ಸೆಲ್ ಒಳಗಡೆ ಇರುವ, ಕೋಶ ಕೇಂದ್ರದ ಒಳಗಡೆ ಇರುವ DNA ರೆಪ್ಲಿಕೇಟ್ ಆಗ್ತಿತ್ತು, ಡಬಲ್ ಆಗ್ತಿತ್ತು. ಸೊ ದಟ್ ಇಸ್ ಸಿಂಥಸಿಸ್ ಫೇಸ್. ಈಗ ಸೆಲ್ ತಯಾರಿ ಆಯ್ತು ಅಂತ ಅನ್ಕೊಳ್ರಿ, ನಾವು ಊರಿಗೆ ಹೋಗ್ಬೇಕಾಗಿತ್ತು, ಎಲ್ಲಾ ಲಗೇಜ್ ಅನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ. ದ ಪ್ರಿಪರೇಷನ್ ಇಸ್ ಡನ್. ನೌ ವಿ ನೀಡ್ ಟು ಜಂಪ್ ಇನ್ ಟು ದಟ್ ಜರ್ನಿ. ಈಗ ನಾವು ಹೋಗ್ಬೇಕಲ್ಲಿ, ಅಂದ್ರೆ ಸೆಲ್ ಡಿವಿಷನ್ ಆಗ್ಬೇಕೀಗ. ಸೊ ದಟ್ ಡಿವಿಷನ್ ಸ್ಟೇಜ್ ಇಸ್ ಎಂ ಪೇಶ್. ಎಂ ಪೇಶ್ ಆರ್ ಮೈಟೋಟಿಕ್ ಪೇಶ್. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಕಾನ್ಸೆಪ್ಟ್ ಹೇಳಿತ್ತು, ಮೂರ್ ತರದ ಸೆಲ್ ಡಿವಿಷನ್ಸ್ ಗಳಿದಾವಂತ. ಯಾವುದೇ ಕೋಶ ವಿಭಜನೆ ಆಗ್ತಿತ್ತಂದ್ರೆ ಆ ಮೂರಲ್ಲಿ ಯಾವ್ದಾದ್ರು ಒಂದ್ಲಿಂತಾದ್ರೂ ವಿಭಜನೆ ಆಗ್ಬೇಕಂತ. ಸೊ ದೋಸ್ ಆರ್ ಮೈಟೋಟಿಕ್ ಸೆಲ್ ಡಿವಿಷನ್, ಅಥವಾ ಸಿಂಪಲ್ ಆಗಿ ಮೈಟೋಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಮಿಯೋಟಿಕ್ ಸೆಲ್ ಡಿವಿಷನ್ ಆರ್ ಮಿಯೋಸಿಸ್, ಅಂಡ್ ಥರ್ಡ್ ಒನ್ ಅಮೈಟೋಸಿಸ್. ಮೂರ್ ತರದ ಸೆಲ್ ಡಿವಿಷನ್ಸ್ ಗಳಂತ. ಸೊ ಮೈಟೋಸಿಸ್ಗೂ ಮಿಯೋಸಿಸ್ಗೂ ಸಾಕಷ್ಟು ಡಿಫ್ರೆನ್ಸ್ ಗಳಿದಾವೆ. ಬಟ್ ಈಗ ಒಂದು ಸದ್ಯಕ್ಕೆ ಮೈಟೋಸಿಸ್ ಬಗ್ಗೆ ನೋಡೋಣ ಅಂತ. That is a major type of cell division. Maximum cells are dividing by the mitotic cell division process. ಸಾಕಷ್ಟು ಸೆಲ್ಸ್ ಗಳ ಡಿವಿಷನ್ ಆಗೋದು ಮೈಟೋಟಿಕ್ ಸೆಲ್ ಡಿವಿಷನ್ ಗಳಿಂದ. ಯಾವ ರೀತಿ ಡಿವಿಷನ್ ಆಗೋದು, ಏನು ಮೈಟೋಟಿಕ್ ಸೆಲ್ ಡಿವಿಷನ್ ಅಂತಂದ್ರೆ? ಓಕೆ, ಸೊ ಲೆಟ್ಸ್ ಜಂಪ್ ಇನ್ ಟು ದಟ್ ಮೈಟೋಟಿಕ್ ಸೆಲ್ ಡಿವಿಷನ್. So mitotic cell division, or it is also called as mitosis. So the ಇನ್ನೊಂದು ನೇಮ್ ಇದೆ mitosis. It is also called by one more name, that is equational cell division. What it is also called as equational cell division. ಏನ್ ಆ ರೀತಿ ಅಂದ್ರೆ ಮೀನಿಂಗ್ ಅಂತಂದ್ರೆ, ಸೊ ಆ ಆಕ್ಚುಯಲ್ ಡಿಸ್ಕಷನ್ ಹೋಗೋಕ್ಕಿಂತ ಮುಂಚೆ ಒಂದು ಜನರಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ನಾವು ಓಡ್ತಾ ಇರ್ತೇವೆ, ಸ್ಪೀಡ್ ಆಗಿ ಬಿದ್ಬಿಟ್ವಿ. ಅವರ್ ಸ್ಕಿನ್ ಇಸ್ ಗೋಯಿಂಗ್ ಟು ಬಿ ಸ್ಕ್ರಾಚ್ಡ್. ಈಗ ಸ್ಕಿನ್ ಸ್ಕ್ರಾಚ್ ಇದೆ, ಚರ್ಮ ಕಿತ್ಕೊಂಡು ಹೋಯ್ತು, ಇಲ್ಲೆಲ್ಲ ಚರ್ಮ ಕಿತ್ಕೊಂಡು ಹೋಗಿದೆ ಅಂತ ಅನ್ಕೊಳ್ರಿ. ಈ ಒಂದು 4 days ಅಥವಾ 5 days 1 week ಬಿಟ್ಟು ನೋಡಿದ್ರೆ ಹೊಸ ಚರ್ಮ ಬೆಳೆದಿರುತ್ತಲ್ಲಿ, ಹೌದಾ? ಹೊಸ ಚರ್ಮ ಯಾವ ರೀತಿ ಬೆಳೆಯಿತು? See here, we are having the skin. Skin is nothing but epithelial tissue. Epithelial ಅಂಗಾಂಶ. ಸ್ಕಿನ್ ಎದರಿಂದ ಆಗಿರೋದು? epithelial ಅಂಗಾಂಶ. So that epithelial tissue is made up of cells. ಅದು ಸೆಲ್ ಗಳಿಂದ ಆಗಿದೆ. That means we are having so many cells, lakhs together cells. ಈಗ ಬಿದ್ದಾಗ ಇಷ್ಟು ಚರ್ಮ ಕಿತ್ಕೊಂಡು ಹೋಯ್ತು ಅಂದ್ರೆ ಇಲ್ಲಿರೋ ಎಲ್ಲಾ ಸೆಲ್ಸ್ ಗಳು ಲಾಸ್ ಆದವು. Now the cells which are present in the surrounding region, those cells start dividing.
ಆ ಸೆಲ್ಸ್ಗಳು ವಿಭಜನೆ ಆಗ್ಲಿ ಸ್ಟಾರ್ಟ್ ಆಗ್ತವೆ. ವಿಭಜನೆ ಆಗಿ 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 ಮತ್ತೆ ಹೊಸ ಚರ್ಮ ರೆಡಿ ಆಯ್ತಲ್ಲಿ. ಅಂದ್ರೆ ಹಳಿ ಸೆಲ್ಗಳು ವಿಭಜನೆ ಆಗಿ ಹೊಸ ಚರ್ಮನ ರೆಡಿ ಮಾಡಿದ್ವು. Now the question is that new formed skin, whether that is same as that of the old skin or not. ಈ ಹೊಸ ಚರ್ಮ ಏನ ರೆಡಿ ಆಯ್ತು ಅದು ಹಳಿ ಚರ್ಮ ತರನೇ ಇರುತ್ತೋ ಅಥವಾ ಬೇರೆ ಇರುತ್ತೋ? ಸೇಮ್ ಇರೋದು. ಓಲ್ಡ್ ಸ್ಕಿನ್ ಅಂಡ್ ನ್ಯೂ ಸ್ಕಿನ್ ಬೋತ್ ಆರ್ ಸೇಮ್. ವೈ? ಬಿಕಾಸ್ ಓಲ್ಡ್ ಸ್ಕಿನ್ ಸೆಲ್ಸ್ ಅಂಡ್ ನ್ಯೂ ಸ್ಕಿನ್ ಸೆಲ್ಸ್ ಆರ್ ಸೇಮ್. ಸೇಮ್ ಇರ್ತಾವಲ್ಲ. ಅಂದ್ರೆ ಒಂದು ತಾಯಿ ಜೀವಕೋಶ ವಿಭಜನೆ ಆಗಿ ಮರಿ ಜೀವಕೋಶಗಳಾದಾಗ ಮರಿ ಜೀವಕೋಶಗಳು ಎಕ್ಸಾಕ್ಟ್ ಆಗಿ ತಾಯಿ ಜೀವಕೋಶ ತರನೇ ಇತ್ತು ಅಂತಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ಇಕ್ವೇಷನಲ್ ಸೆಲ್ ಡಿವಿಷನ್. ಏನಂತ ಕರಿತೀವಿ? ಇಕ್ವೇಷನಲ್ ಸೆಲ್ ಡಿವಿಷನ್, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮೈಟೋಸಿಸ್. ಅಥವಾ ಇನ್ನೊಂದು ಮೀನಿಂಗ್ ಏನಂತ ಹೇಳ್ಬೋದಂದ್ರೆ, ಸೊ ಹಿಯರ್ ದ ಮೈಟೋಟಿಕ್ ಸೆಲ್ ಡಿವಿಷನ್ ಮೀನ್ಸ್ ಇಟ್ ಈಸ್ ಒನ್ ಟೈಪ್ ಆಫ್ ಸೆಲ್ ಡಿವಿಷನ್. ಕೋಶ ವಿಭಜನೆ ಒಂದು ಪ್ರಕಾರ ಇದು. ಸೊ ಹಿಯರ್ the daughter cells will receive equal number of chromosomes as that of mother cell. So this is the thing. What is that mitosis? Mitotic cell division means the daughter cells, ಮರಿ ಜೀವಕೋಶಗಳು, ಹೊಸದಾಗಿ ಬರೋ ಮರಿ ಜೀವಕೋಶಗಳು, the daughter cells will receive equal number of chromosomes as that of mother cell. ತಾಯಿ ಜೀವಕೋಶದಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಗಳಿದ್ದು ಮರಿ ಜೀವಕೋಶಗಳು ಉಂಟಾದಾಗ ಅಷ್ಟೇ ಕ್ರೋಮೋಸೋಮ್ಸ್ ಗಳು ಅವುಗಳಲ್ಲಿ ಇತ್ತು ಅಂದ್ರೆ ಆ ಸೆಲ್ ಡಿವಿಷನ್ ಏನಂತ ಕರಿತೀವಿ? ಮೈಟೋಸಿಸ್. ಸೇ ಫಾರ್ ಎಕ್ಸಾಂಪಲ್, ಲೆಟ್ ಮಿ ಕನ್ಸಿಡರ್ one mother cell. So this is the nucleus. Now the cell is having 46 number of chromosomes. ಈ ಸೆಲ್ದಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಗಳಿದಾವೆ? 46. ವರ್ಣತಂತುಗಳು 46 ಇದಾವೆ. ಸೊ ದ 46 ಕ್ರೋಮೋಸೋಮ್ ಮೀನ್ಸ್ ಅವರ್ ಸೆಲ್. ನಮ್ಮ ಸೆಲ್ ಅಲ್ಲಿ 40, ನಮ್ಮ ಪ್ರತಿ ಸೆಲ್ದಲ್ಲಿ 46 ಕ್ರೋಮೋಸೋಮ್ಸ್ ಗಳಿದಾವೆ. ರೈಟ್? ನೌ ದಿಸ್ ಸೆಲ್ is going to divide. It will divide into 2 daughter cell. ಈಗ ಇದು ಕೋಶ ವಿಭಜನೆ ಆಯ್ತು. ಅದು ಹೇಗೆ ವಿಭಜನೆ ಆಗುತ್ತೆ ಅಂತ ಅನ್ನೋದು ಹೇಳ್ತೀನಿ ಅದನ್ನ ಆಮೇಲೆ. ಬಟ್ ಒಂದು ಪ್ರಿಲಿಮಿನರಿ ಐಡಿಯಾ ತಲೆಯಲ್ಲಿ ಇಟ್ಕೊಳ್ರಿ. Now the cell is going to divide and forms 2 daughter cell. Both the daughter cell will receive 46 number of chromosomes. ಅಂದ್ರೆ ಮರಿ ಜೀವಕೋಶಗಳಲ್ಲಿ ತಾಯಿ ಜೀವಕೋಶಗಳಲ್ಲಿ ಅಷ್ಟೇ ಕ್ರೋಮೋಸೋಮ್ ಬಂತು. Then such kind of equal division is equational cell division, are also called as mitosis. ಇಲ್ಲಿ ಮೇಜರ್ ಆಗಿ ಕ್ರೋಮೋಸೋಮ್ ನಂಬರ್ ತಲೆ ಇಟ್ಟುಕೊಂಡು ನಾವು ಡಿವಿಷನ್ ಟೈಪ್ಸ್ ಅನ್ನ ಹೇಳ್ತೀವಂತ. ರೈಟ್? So this is equational cell division. You ask the question, here 46, here 46 means 92. ಎಷ್ಟಾಗಬೇಕದು? 92 ಆಗಬೇಕಲ್ಲ. 46 ಮತ್ತೆ ಇಲ್ಲಿ 46 ಇದಾವಲ್ಲ. 46 ಡಿವೈಡ್ ಆದ್ರೆ ಎಷ್ಟು ಬರ್ಬೇಕಿಲ್ಲಿ? 23 ಬರ್ಬೇಕಾಗಿತ್ತು. ಮತ್ತೆ ಹೇಗೆ ಪಾಸಿಬಲ್ ಆಗುತ್ತೆ ಇದು? See here, the 46 chromosomes present here are present in this condition. This is one chromosome, right? ಇದು ಒಂದು chromosome. Such kind of 46 chromosomes are present. ಎಷ್ಟಿದಾವೆ? 46. ಬಟ್ ಈ chromosomes ಗಳು ಈ ರೀತಿ ಡಿವಿಷನ್ ಆಗೋದು. Now the chromosomes are dividing like this. ಡಿವೈಡ್ ಆಗಿ ಕಟ್ ಆಯ್ತು ಕ್ರೋಮೋಸೋಮ್. ಕಟ್ ಇಂಟು 2 pieces. 2 pieces ಆಗಿ ಕಟ್ ಆಯ್ತು. This is one chromatid and this is another chromatid. ಕ್ರೋಮೋಸೋಮ್ಸ್ ಆರ್ಮಿಗೆ ನಾವು ಕ್ರೋಮ್ಯಾಟಿಡ್ಸ್ ಅಂತ ಕರಿತೀವಿ. ಎಷ್ಟು ಕ್ರೋಮ್ಯಾಟಿಡ್ಸ್ ಗಳಿದಾವೆ? 2 chromatids. This is one chromatid, this is one chromatid. ಅಂದ್ರೆ ಕಟ್ ಆದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ನಮಗದು? Now it is looking like this. ಈ ರೀತಿ ಆಯ್ತಾ? Now 2 chromatids are present. But earlier both the chromatids attached. ಹೌದಾ? ಈ ತರದ 46 ಕ್ರೋಮೋಸೋಮ್ಸ್ ಗಳು ಇಲ್ಲಿದ್ದು. ಸೆಲ್ ಡಿವಿಷನ್ ಆಗೋ ಟೈಮ್ದಲ್ಲಿ ಕ್ರೋಮೋಸೋಮ್ಸ್ ಸೆಂಟರ್ದಲ್ಲಿ ಕಟ್ ಆದವು. Now the chromatids are separated. Now these are also chromosomes. ಕಟ್ ಆದ್ರೂ ಕೂಡ ಕ್ರೋಮೋಸೋಮ್ಸ್. ಈಗ ಸಿಂಪಲ್ ಆಗಿದೆ. ಮಾರ್ಕರ್ ಇದೆ. ನಾ ಮಾರ್ಕರ್ ಕಟ್ ಮಾಡಿ 2 ಪೀಸ್ ಮಾಡಿದ್ರು ಮಾರ್ಕರೇ ಇದು, ಚೇಂಜ್ ಆಗೋದಿಲ್ಲ. Here also these are the chromosomes.
but these are bivalent chromosomes. ನಾವು ಏನಂತ ಕರಿತೀವಿ? Bivalent ಅಂದ್ರೆ bi means two, ಎರಡು ಆರ್ಮ್ಸ್ ಗಳಿದಾವೆ, bivalent chromosomes, but these are univalent chromosomes. Now 46 univalent chromosomes goes to one daughter cell, remaining 46 goes to one daughter cell. ಅಂದ್ರೆ ಆ ಕಡೆ ಈ ಕಡೆ 46 ಹೋದಂಗ ಆಯ್ತಾ? So this type of cell division is called as equational cell division. ಇಲ್ಲಿ ಕ್ರೋಮೋಸೋಮ್ ನಂಬರ್ ಸೇಮ್ ಬರ್ಬೇಕಂತ. And this mitosis cell division, sometimes we will also refer it as, I'll give one more name, that is somatic cell division. So ಇನ್ನೊಂದು ನೇಮ್ ಏನ್ ಕೊಡಬಹುದು ನಾವು ಇದಕ್ಕೆ? Somatic cell division. Most of the times ಅದು ಎಲ್ಲಾ ಕಡೆ ಅಪ್ಲೈ ಆಗೋದಿಲ್ಲ, ಕೆಲವೊಂದಿಷ್ಟು ಕಡೆ. What is the somatic? You may ask the question. Somatic means vegetative parts or vegetative cells. ಆ ಮೀನಿಂಗ್ ಬರೋ ತರ ಹೇಳೋದಂತ. ಈಗ ನಮ್ಮ ಬಾಡಿನಲ್ಲಿ ಕನ್ಸಿಡರ್ ಮಾಡ್ರಿ, ವಿ ಆರ್ ಹ್ಯಾವಿಂಗ್ ಟೂ ಕ್ಯಾಟಗರೀಸ್ ಆಫ್ ಸೆಲ್ಸ್, ಸೊಮ್ಯಾಟಿಕ್ ಸೆಲ್ಸ್, ಗ್ಯಾಮ್ಯಾಟಿಕ್ ಸೆಲ್ಸ್. ಗ್ಯಾಮ್ಯಾಟಿಕ್ ಸೆಲ್ಸ್ ಅಂತಂದ್ರೆ ಅಂಡಾಣು ಮತ್ತು ವೀರ್ಯಾಣುಗಳನ್ನ ರೆಡಿ ಮಾಡೋ ಜೀವಕೋಶಗಳಿಗೆ ಗ್ಯಾಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಿ. ಅದನ್ನ ಬಿಟ್ಟು ದೇಹದಲ್ಲಿ ಉಳಿದಿರೋ ಎಲ್ಲಾ ಸೆಲ್ಸ್ ಗಳಿಗೆ ನಾವು ಸೊಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಿ. Now the somatic cells are dividing by the mitotic divisions. And one more thing, haploid and diploid, both the cells can divide by the mitosis process. Haploid and diploid, both the cells can divide by the mitotic process. ನಿಮ್ಗೆ ಆಲ್ರೆಡಿ ಗೊತ್ತು ಹ್ಯಾಪ್ಲಾಯ್ಡ್ ಅಂದ್ರೆ ಏನು, ಡಿಪ್ಲಾಯ್ಡ್ ಅಂದ್ರೆ ಗೊತ್ತು. ಅವೆರಡು ತರ ಸೆಲ್ಸ್ ಗಳು ಕೂಡ ಮೈಟೋಸಿಸ್ ಇಂದ ಡಿವಿಷನ್ ಆಗೋದಂತ. Okay, coming to our discussion here, coming to this one, mitosis. So the mitotic cell division, it is divided into two stages. So it is divided into what? Two stages. The first stage is karyokinesis. What is the first one? Karyokinesis. And the next one is cytokinesis. Karyokinesis and cytokinesis. These are the two major stages of mitosis. ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಒಂದ್ಸಾರಿ ಹೇಳಿದ್ದೆ ನಿಮ್ಗೆ, ಕೋಶ ವಿಭಜನೆಗೆ ಎಷ್ಟು ಟೈಮ್ ಬೇಕೋ ಅದಕ್ಕಿಂತ ಜಾಸ್ತಿ ಟೈಮು ಅದರ ತಯಾರಿಗೆ ಬೇಕು ಅಂತ. ದಟ್ ಮೀನ್ಸ್ ಇಂಟರ್ಪೇಜ್, ಇಟ್ ಈಸ್ ದ ಲಾಂಗೆಸ್ಟ್ ಪೇಜ್, ಲಾಂಗೆಸ್ಟ್ ಟೈಮ್ ಡ್ಯೂರೇಷನ್ ಪೇಜ್ ಇನ್ ದ ಸೆಲ್ ಸೈಕಲ್ ಆಸ್ ಕಂಪೇರ್ಡ್ ಟು ಮೈಟೋಟಿಕ್ ಪೇಜ್. ಇಲ್ಲಿ ನಾನು ಮೈಟೋಸಿಸ್ ಅಂತ ಬರ್ದಿದ್ದೇನದು ಕೋಶ ವಿಭಜನೆ ಆಗೋ ಹಂತಗಳಂತ. ಆ ಹಂತಗಳನ್ನೆಲ್ಲ ಸೇರಿಸಿ ನಾ ಮೈಟೋಸಿಸ್ ಅಂತ ಹೇಳ್ತೀನಿ. ಬಟ್ ಕೋಶ ವಿಭಜನೆ ಆಗಕ್ಕಿಂತ ಮುಂಚೆ ಒಳಗಡೆ ತಾನು ರೆಡಿ ಮಾಡ್ಕೊಳ್ಬೇಕಲ್ಲ ಫಸ್ಟ್. ಆ ರೆಡಿ ಮಾಡ್ಕೊಳ್ಳೋದು ಇಂಟರ್ಪೇಜ್ ಅದು, ಹೌದಾ? ಈಗ ಎಲ್ಲ ತಯಾರಿ ಮುಗಿದಿದೆ ಅಂತ ಅನ್ಕೊಂಡ್ರೆ, now the cell is going to divide. Now the cell is going to divide like this. This cell, it is going to divide. ಈಗ ಇದ್ರ ಒಳಗಡೆ ಎಲ್ಲ ತಯಾರಿ ಆಗಿದೆ, ಪ್ರೋಟೀನ್ ರೆಡಿ ಆಗಿದಾವೆ, RNA ರೆಡಿ ಆಗಿದಾವೆ, ಇದ್ದಿರೋ ಸೆಲ್ ಆರ್ಗನಲ್ಸ್ ಗಳು ಡಬಲ್ ಆಗಿದಾವೆ, ಒಳಗಿರೋ DNA ಡಬಲ್ ಆಗಿದೆ, ಈಗ ಸೆಲ್ ರೆಡಿ ಆಗಿದೆ ಅಂತ ಅನ್ಕೊಂಡ್ರಿ. Now it is supposed to divide. But this cell, when it is dividing, the question will be arised whether the division starts from the center of the cell or from the peripheral side of the cell. ಕ್ವಶನ್ ಬರುತ್ತಲ್ಲ, ಈಗ ಕೋಶ ಕಟ್ ಆಗ್ಬೇಕಂದ್ರೆ, ವಿಭಜನೆ ಆಗ್ಬೇಕಂದ್ರೆ ಮಧ್ಯದಿಂದ ದಂಡಿ ಹೋಗ್ಬೇಕು, ದಂಡಿಲಿಂದ ಮಧ್ಯಕ್ಕೆ ಬರಬೇಕು ಅಂತ. Here the cell division start from the center. What is the cell center here? Nucleus. ಅಂದ್ರೆ ಕೋಶ ವಿಭಜನೆ ಆಗೋ ಟೈಮ್ದಲ್ಲಿ ಕೋಶ ಕೇಂದ್ರ ವಿಭಜನೆ ಆಗ್ಬೇಕು ಫಸ್ಟ್. So that is karyokinesis. The karyokinesis means division of nucleus. As already we know, karyo means nucleus, kinesis means division. What is the meaning of kinesis? Division, karyokinesis. Now imagine the nucleus is cut. Nucleus cut ಆದ್ಮೇಲೆ ಈಗ ಉಳಿದಿದ್ದ ಎಲ್ಲ ಪಾರ್ಟ್ಸ್ ಗಳು ಡಿವಿಷನ್ ಆಗ್ಬೇಕಲ್ಲ. Then cytokinesis occurs. Cyto means here cytoplasm. Cyto ಅಂದ್ರೆ cytoplasm. Cytoplasm division ಆಗುದಂತ. So that is cytokinesis. Just 1 minute.
Yes. So what is the meaning of cyto here? Cyto means cytoplasm. It is going to separate. Cytokinesis. ಈ ಕ್ಯಾರಿಯೋಕೈನೆಸಿಸ್ ಮುಖ್ಯವಾಗಿರೋದಂತ. ದಟ್ ಇಸ್ ದ ಮೇಜರ್ ಸ್ಟೇಜ್ ಹಿಯರ್. ಅಂದ್ರೆ ನ್ಯೂಕ್ಲಿಯಸ್ ಡಿವಿಷನ್ ಆಗೋದು ಫಸ್ಟ್ ಅಂತ. ಸೊ ದಿಸ್ ಕ್ಯಾರಿಯೋಕೈನೆಸಿಸ್, ಲೆಟ್ ಮಿ ಸ್ಟಾರ್ಟ್ ವಿತ್ ಕ್ಯಾರಿಯೋಕೈನೆಸಿಸ್. So this karyokinesis, it includes 4 sub-stages. ಕ್ಯಾರಿಯೋಕೈನೆಸಿಸ್ ನಲ್ಲಿ 4 ಹಂತಗಳಿದಾವಂತ. ಅಂದ್ರೆ ಕೋಶ ಕೇಂದ್ರ ವಿಭಜನೆಗೆ 4 ಹಂತಗಳಿದಾವಂತ. So the first, the very most important one is prophase. Prophase, and the next one metaphase, and the next one is anaphase, and the last one is telophase. Yes, totally how many stages are present here? 4 stages. Prophase, metaphase, anaphase, telophase. So here, if you consider that first one, prophase. So ಇಲ್ಲಿ ಎಲ್ಲ ಕಡೆ ಪೇಜ್ ಅಂತ ಬಂದಿದೆ. ಪೇಜ್, 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 ಪೇಜ್. ಪೇಜ್ ಮೀನ್ಸ್ ಸ್ಟೇಜ್, ಹಂತ ಅಂತ ಅರ್ಥ ಕನ್ನಡದಲ್ಲಿ. Prophase, pro means first. What is the meaning of pro? First, first. First stage of nucleus division, or the first stage of karyokinesis is prophase. Next, metaphase. Meta means next, after, second, later, ನಂತರದ, ಎರಡನೆಯದ ಅಂತ, ಆ ತರದ ಮೀನಿಂಗ್ ಅಂತ. After the prophase, next one is metaphase, ಅದಾದ್ಮೇಲೆ ಬರೋದಂತ. Ana means later, ಅದ್ರ ನಂತರ ಬರೋದಂತ, anaphase. Tilo means end, terminal, ಕೊನೆಯದಾಗಿ ಬರೋ ಹಂತ ಅಂತ. ಸೊ ಈ 4 ಹಂತಗಳಲ್ಲಿ ಕೋಶ ಕೇಂದ್ರ ನಿಧಾನವಾಗಿ ವಿಭಜನೆಯಾಗಿ ಕೋಶ ಕೇಂದ್ರದ ಒಳಗಿರುವ ಮುಖ್ಯವಾದ ಮಟೀರಿಯಲ್, ದಟ್ ಈಸ್ DNA. That DNA is going to be separated equally, right? ಅದು ಯಾವ ರೀತಿ ಸಪರೇಟ್ ಆಗೋದಂತ. ಸೊ ನೌ ಲೆಟ್ ಮಿ ಸ್ಟಾರ್ಟ್ ವಿತ್ ದ ಪ್ರೊಫೇಸ್ ಫಸ್ಟ್. ಸೊ ಪ್ರೊಫೇಸ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಾನೀಗ. Right? So let's consider the prophase. ನಾನು ಫಸ್ಟ್ ಡಯಾಗ್ರಾಮ್ ಹಾಕೊಂಡ್ ಬಿಡ್ತೀನಿ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆದ್ರೆ imagine this is our cell. ಈಗ ನಾವು ಈ ಕೋಶ ವಿಭಜನೆ ಆಗ್ಬೇಕು. ಈಗ now inside the cell we are having the nucleus. So this is the nucleus, and that nucleus inside it is having what? DNA. So ಇಲ್ಲಿ ಒಳಗಿರೋದೆಲ್ಲ ಏನಿದು? DNA. It is having the DNA, right? Then next it is having what? Nucleolus. ಅದ್ರ ಒಳಗಡೆ ಇರೋದು ನ್ಯೂಕ್ಲಿಯೋಲಸ್, ನಾಟ್ ನ್ಯೂಕ್ಲಿಯಸ್, ನ್ಯೂಕ್ಲಿಯೋಲಸ್. ಕಿರು ಕೋಶ ಕೇಂದ್ರ ಕನ್ನಡದಲ್ಲಿ ಹೇಳ್ತಿದ್ವಿ. And very important, next we are having what these structures are? Centrosome. ಇದು ಬಂದಿತ್ತು ನೋಡಿ, ಸೆಂಟ್ರಿಯೋಲ್ಸ್. 2 ಸೆಂಟ್ರಿಯೋಲ್ಸ್ ಗಳು ಕೂಡ್ಕೊಂಡು ಒಂದು ಸೆಂಟ್ರೋಸೋಮ್ ಅಂತ ಆಗ್ತಿತ್ತು. ಬಟ್ ಎಸ್ ಪೇಜ್ ನಲ್ಲಿ, ಸಿಂಥೆಟಿಕ್ ಪೇಜ್ ನಲ್ಲಿ ಈ ಸೆಂಟ್ರಿಯೋಲ್ಸ್ ಗಳು ಡಬಲ್ ಆಗಿರ್ತವೆ. ನಾ ಹೇಳಿದ್ದೆ DNA and centrioles both are replicated or doubled in the S page. ಸೊ ಹಾಗಾಗಿ ಈಗ ಇನ್ನೊಂದು ಪೇರ್ ತಗೊಂಡು ಇದ್ರ ಜೊತೆಗೆ, ಓಕೆ, ಇವೆರಡು ಡಬಲ್ ಆಗಿರೋದು 2 ಸೆಂಟ್ರೋಸೋಮ್ಸ್. ಒಳಗಡೆ ಏನಿರೋದು DNA. ಈಗ ನಾನು ತೆಗೆದಿರೋ DNA ಆಲ್ರೆಡಿ ಡಬಲ್ ಆಗಿರೋ DNA ಅದು. ಅಂದ್ರೆ ಮೊದಲೆಷ್ಟು DNA ಎಳೆ ಇತ್ತು, ಆ ಎಳೆ ಡಬಲ್ ಆಗಿದೆ ಈಗ. ಸೊ ದಿಸ್ ಇಸ್ ದ ಡಬಲ್ DNA. Now the DNA which is there inside, it is present in the coiled form, network form. ನಾವು ಅದಕ್ಕೆ ಏನಂತ ಕರಿತೇವೆ? ಕ್ರೋಮ್ಯಾಟಿನ್. ಒಳಗಿದ್ದಕ್ಕೆ ಏನಂತ ಕರಿತೇವೆ? DNA ಗೆ ಕ್ರೋಮ್ಯಾಟಿನ್ ಅಂತ ಕರಿತೇವೆ. ಈಗ ಪ್ರೊಪೇಜ್ ಹಂತ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಂಡ್ರೆ ಒಳಗಡೆ ಏನ್ ಚೇಂಜಸ್ ಆಗ್ತಾವಂದ್ರೆ, now this chromatin network, it start to condense. It start to condense and form thin thread like structures. ಇವುಗಳು ಗಟ್ಟಿಯಾಗಿ ಸ್ಟಾರ್ಟ್ ಆಗ್ತವೆ. ಸೊ ಈ ಸ್ಟ್ರಕ್ಚರ್ಸ್ ಗಳು ಒಂದಕ್ಕೊಂದು ಎಳೆಗಳು ಅಂಟ್ಕೊಂಡು ಗಟ್ಟಿಯಾಗಿ ಸ್ಟಾರ್ಟ್ ಆಗ್ತವೆ. This how means, see here, if you are having this is the thread of the chromatin, means now the thread is going to condense to form this kind of structure. ಈ ತರ ಬಿಡಿ ಬಿಡಿ ಇದ್ದದ DNA ಎಳೆ ಕ್ರೊಮ್ಯಾಟಿನ್ ಗಟ್ಟಿ ಆಗುತ್ತೆ.
Now these structures will refer them as chromatids. ಓಕೆ, ನಾವು ಏನಂತ ಕರಿತೀವಿ? ಕ್ರೋಮ್ಯಾಟಿಡ್ಸ್. ಈ ತರ ಕ್ರೋಮ್ಯಾಟಿಡ್ ಗಳು ಆಗ್ತಾವೆ. ಇದು ಕ್ರೋಮ್ಯಾಟಿಡ್ ಆ ರೀತಿ ಆಗಿರೋದು. ಸೊ ಸಚ್ ಕೈಂಡ್ ಆಫ್ ಕಂಡೆನ್ಸೇಷನ್ ಆಕರ್ಸ್. ಸೊ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ದಿಸ್ ಈಸ್ ಕಂಡೆನ್ಸ್ಡ್ DNA. ಕಂಡೆನ್ಸ್ ಅಂತ ಅರ್ಥ ಆಗುತ್ತಲ್ಲ, ಸಾಂದ್ರೀಕೃತಗೊಂಡಿರೋದು, ಗಟ್ಟಿ ಆಗೋದಂತ. ಸೊ ಇದೇ ಸ್ಟ್ರಕ್ಚರ್ ಆ ರೀತಿ ಕಂಡೆನ್ಸ್ ಆಗೋದಂತ. ಅವೇ ಬರ್ತಾ ಬರ್ತಾ ಕ್ರೋಮೋಸೋಮ್ ತರ ಆಗ್ತಾವಂತ ಶೇಪ್. ಈ ರೀತಿ ಕ್ರೋಮೋಸೋಮ್ಸ್ ಆಗ್ತಾವ ಒಳಗಡೆ. ದ ನೆಕ್ಸ್ಟ್ ಥಿಂಗ್ ಹಿಯರ್, ದಿಸ್ ನ್ಯೂಕ್ಲಿಯೋಲಸ್, ದ ಇನ್ಸೈಡ್ ನ್ಯೂಕ್ಲಿಯೋಲಸ್ ಇಟ್ ಸ್ಟಾರ್ಟ್ ಟು ಡಿಸ್ಅಪಿಯರ್. ಬರ್ತಾ ಬರ್ತಾ ಮಬ್ಬಾಗಿಬಿಡುತ್ತೆ ನ್ಯೂಕ್ಲಿಯೋಲಸ್ ಒಳಗಡೆ, ಕರಗುತ್ತೆ. ನಾವು slowly the nucleolus start to disappear, right? So I'll write it as disappearing nucleolus. ಕೋಶಕೇಂದ್ರ disappear ಆಗೋದಂತ. And next one, regarding this membrane, what is this membrane? Nuclear membrane. ಈಗ ನ್ಯೂಕ್ಲಿಯರ್ ಮೆಂಬ್ರೇನ್ ಪೀಸ್ ಆಗಿ ಸ್ಟಾರ್ಟ್ ಆಗುತ್ತೆ. Now it is going to rupture. The nuclear membrane now it is going to rupture. ಹೊಡೆಯುತ್ತೆ, ಪೀಸ್ ಆಗುತ್ತೆ. So I will mention it as disrupting nuclear membrane. So this is disrupting nuclear membrane. ಹೊಡೆಯುತ್ತೆ, ಪೀಸ್ ಆಗುತ್ತೆ. ಯಾಕೆ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ ಆಮೇಲೆ. ಈಗ DNA ಇದು ಕಂಡೆನ್ಸ್ ಆದ್ರೆ ಏನಾಗ ಕನ್ವರ್ಟ್ ಆಗ್ಬೇಕದು? ಕ್ರೋಮೋಸೋಮ್. ಇಟ್ ಬಿಕಮ್ಸ್ ಕ್ರೋಮೋಸೋಮ್. ಸೊ ಇಟ್ ವಿಲ್ ಬಿ ಕಂಡೆನ್ಸ್ಡ್ ಇಂಟು ಕ್ರೋಮೋಸೋಮ್. ಇಲ್ಲಿ ಒಳಗಡೆ ಸಾಕಷ್ಟು ಈ ತರ ಕ್ರೋಮೋಸೋಮ್ ಸ್ಟ್ರಕ್ಚರ್ಸ್ ರೆಡಿ ಆಗ್ತವೆ. ಆ ಕ್ರೋಮೋಸೋಮ್ಸ್ ಗಳು ಒಂದನ್ನೊಂದು ಬಿಟ್ಟು ದೂರಕ್ಕೆ ಸರಿತವೆ. ದೂರಕ್ಕೆ ಸರಿಬೇಕಂದ್ರೆ ಇಲ್ಲಿ ಬೌಂಡ್ರಿ ಇದೆ. ವಾಟ್ ಇಸ್ ದಿಸ್ ಬೌಂಡ್ರಿ? ನ್ಯೂಕ್ಲಿಯರ್ ಮೆಂಬ್ರೇನ್. Now that nuclear membrane is going to rupture. ಅದು ಪೀಸ್ ಆಗುತ್ತೆ. ಪೀಸ್ ಆದ್ರೆ ಈ ಎಳೆ ಈ ರೀತಿ ಕಂಡೆನ್ಸ್ ಆಗಿರೋ ಎಲ್ಲಾ ಕ್ರೋಮೋಸೋಮ್ಸ್ ಗಳು ಈ ಸೈಟೋಪ್ಲಾಸಮ್ ದಲ್ಲಿ ಸ್ಪ್ರೆಡ್ ಆಗಿಬಿಡ್ತಾವಂತ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ವಿ ಆರ್ ಹ್ಯಾವಿಂಗ್ ದ 2 ಸೆಂಟ್ರೋಸೋಮ್ಸ್. ಇಲ್ಲಿ 2 ಸೆಂಟ್ರೋಸೋಮ್ಸ್ ಇದೆ, ಅಥವಾ ಸೆಂಟ್ರಿಯೋಲ್ ಅಂತ ಅನ್ಕೊಳ್ರಿ. ಈ 2 ಸೆಂಟ್ರಿಯೋಲ್ಗಳು ಎಷ್ಟು ಪೇರ್ಸ್ ಇದಾವೆ? 2 pairs. This is 1 pair and this is 1. 2 pairs we are having. Now both the pairs of centrioles start moving in opposite direction. ಈ ಸೆಂಟ್ರಿಯೋಲ್ ಪೇರು ಈ ಸೆಂಟ್ರಿಯೋಲ್ ಪೇರ್ ಅನ್ನ ಬಿಟ್ಟು ದೂರಕ್ಕೆ ಸರಿಯುತ್ತಂತೆ. ದೂರಕ್ಕೆ ಸರಿದು ಇಲ್ಲಿಗೆ ಬರುತ್ತದೆ. ಸೊ ಐ ಮೆನ್ಷನ್ ಹಿಯರ್. ಸೊ ಆ ಸೆಂಟ್ರಿಯೋಲ್ ದೂರಕ್ಕೆ ಸರಿತಾ ಇಲ್ಲಿವರೆಗೂ ಬಂತದು. ರೈಟ್? ನೌ ಬೋತ್ ಆರ್ ಪ್ರೆಸೆಂಟ್ ಆನ್ ಅಪೋಸಿಟ್ ಪೋಲ್. ಎರಡು ಧ್ರುವಗಳಿಗೆ, ವಿರುದ್ಧ ಧ್ರುವಗಳಿಗೆ ಸೆಂಟ್ರೋಸೋಮ್ಸ್ ಗಳು ಒಳಗಡೆ ನಿಂತ್ಕೊಳ್ಳೋದಂತ. Here one centrosome pair, here one centrosome pair. Now the centrosomes, they produce one important structure, esters. Those structures will refer them as esters. ಆ ಸೆಂಟ್ರೋಸೋಮ್ ಸುತ್ತಲೂ ಎಸ್ಟರ್ಸ್ ಅನ್ನೋ ಸ್ಟ್ರಕ್ಚರ್ಸ್ ಗಳು ರೆಡಿ ಆಗೋದಂತ. So I'll mention here what these structures are. These are centrioles. Centrioles are producing what? ಎಸ್ಟರ್ಸ್. ಈ ಎಸ್ಟರ್ಸ್ ಅಂದ್ರೆ ಯಾವ ರೀತಿ ಕಾಣಿಸೋದಂತಂದ್ರೆ, ನಾವು ಯಾವ್ದಾದ್ರು ರೌಂಡ್ ಬಲ್ಬ್ ಅನ್ನು ನೋಡೋ ಟೈಮ್ದಲ್ಲಿ ಆ ಬಲ್ಬ್ ಸುತ್ತಲೂ ರೇಸ್ ಗಳು ಕಾಣಿಸ್ತಾವ ನಮಗೆ, ಕಿರಣಗಳು ಬಲ್ಬ್ ಹತ್ಕೊಂಡಾಗ. ಸೊ ಅದು ಹೆಂಗ್ ಕಾಣಿಸುತ್ತೋ ಇದರಿಂದ ಆ ರೀತಿ ಕಿರಣಗಳ ತರ ಸ್ಟ್ರಕ್ಚರ್ ಕಾಣಿಸೋದಂತ. ದೋಸ್ ಸ್ಟ್ರಕ್ಚರ್ಸ್ ಆರ್ ಎಸ್ಟರ್ಸ್. ಅಂಡ್ ದೀಸ್ ಎಸ್ಟರ್ಸ್ ಆರ್ ಮೇಡ್ ಅಪ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್. Made up of what? Microtubules. Tubulin protein ಇಂದ ರೆಡಿ ಆಗಿರೋ ಮೈಕ್ರೋಟ್ಯೂಬಲ್ಸ್. ಎಲ್ಲಿ ಕೇಳಿದ್ರಿ ಮೈಕ್ರೋಟ್ಯೂಬಲ್ಸ್ ಗಳನ್ನ? ಸೈಟೋಸ್ಕೆಲೆಟನ್, ಮೈಕ್ರೋಟ್ಯೂಬಲ್ ಅಂಡ್ ಮೈಕ್ರೋಫಿಲಾಮೆಂಟ್ ಅಂತ ಬಂದಿತ್ತು. ಆ ಎಳೆಗಳು ಇದ್ರ ಸುತ್ತಲೂ ರೆಡಿ ಆಗ್ತಾವಂತ. ದಟ್ ಮೀನ್ಸ್ ಸೆಂಟ್ರಿಯೋಲ್ಸ್ ವಿಲ್ ಪ್ರೊಡ್ಯೂಸ್ ದ ಎಸ್ಟರ್ಸ್. ಎಸ್ಟರ್ಸ್ ಈ ಕಡೆನೂ ಬಂದು ಆ ಕಡೆನೂ ಬಂದು ಅಂತ. ಈಗ ಇಲ್ಲಿರೋ ಎಸ್ಟರ್ ಎಳೆ, ಇಲ್ಲಿರೋ ಎಸ್ಟರ್ ಎಳೆಗಳು, 2 ಎಳೆಗಳು ಕೂಡ್ಕೊಂಡ್ರೆ ಇಲ್ಲಿ ಎಳೆಗಳು ಕಾಣಿಸ್ತಾವ ಸೆಂಟರ್ದಲ್ಲಿ. ಆ ಎಳೆಗಳಿಗೆ ನಾವು ಸ್ಪಿಂಡಲ್ ಫೈಬರ್ಸ್ ಅಂತ ಕರಿತೀವಿ. ಆ ಸ್ಪಿಂಡಲ್ ಫೈಬರ್ಸ್ ಒಳಗಡೆ ರೆಡಿ ಆಗಿರೋ ಕ್ರೋಮೋಸೋಮ್ಸ್ ಗಳನ್ನ ಕಟ್ ಮಾಡ್ಲಿಕ್ಕೆ ಯೂಸ್ ಆಗ್ತಾವಂತ. ರೈಟ್? ಸೊ ದಿಸ್ ಈಸ್ ಹೌ ದ ಸೆಲ್ ಈಸ್ ಲುಕಿಂಗ್ ಲೈಕ್
ವೆನ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಪ್ರೊಪೇಜ್. ಪ್ರೊಪೇಜ್ ಹಂತದಲ್ಲಿದ್ದಾಗ ಸೆಲ್ ಈ ರೀತಿ ಕಾಣಿಸೋದಂತ. ಸೊ ಅದರ ನಂತರದಲ್ಲಿ ಬರೋದು ಯಾವುದು? ಮೆಟಾಪೇಜ್. ಸೊ ಮೆಟಾಪೇಜ್ ನಲ್ಲಿ ಈ ಸ್ಟ್ರಕ್ಚರ್ಸ್ ಗಳು ಡೆವಲಪ್ಮೆಂಟ್ ಆಗ್ತವೆ. ಯಾವ ರೀತಿ ಡೆವಲಪ್ಮೆಂಟ್ ಆಗೋದಂದ್ರೆ, now the ester from this centriole and ester from this centriole both are going to connect like this. Those are going to connect. ಈ ಎಸ್ಟರ್ಸ್ ಗಳು ಕೂಡ್ಕೊಳ್ತವೆ ಲೈಕ್ ದಿಸ್. ಈ ಎಸ್ಟರ್ಸ್ ಗಳು ಒಂದಕ್ಕೊಂದು ಕೂಡ್ಕೊಳ್ಬೇಕಂತಂದ್ರೆ ಅಲ್ಲಿ ನಡುವೆ ಮೈಕ್ರೋಟ್ಯೂಬಲ್ಸ್ ಗಳು ಅಟ್ಯಾಚ್ಮೆಂಟ್ ಆಗ್ತಾ ಹೋಗ್ತವೆ. ದೆನ್ ಇಟ್ ಬಿಕಮ್ಸ್ ಒನ್ ಸ್ಟ್ರಾಂಡ್, ಎಳೆ ಆಗುತ್ತೆ. ಸೊ ದಟ್ ಸ್ಟ್ರಾಂಡ್ ವಿಲ್ ರೆಫರ್ ಇಟ್ ಆಸ್ ಸ್ಪಿಂಡಲ್ ಫೈಬರ್ಸ್. ಇವ್ರ ಸ್ಪಿಂಡಲ್ ಫೈಬರ್ಸ್ ಅಂತ ಕರಿತೀವಿ. ಆ ಸ್ಪಿಂಡಲ್ ಫೈಬರ್ಸ್ ಗಳು ಕ್ರೋಮೋಸೋಮ್ಸ್ ಗಳನ್ನ ಸಪರೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದಂತ. ಕ್ರೋಮೋಸೋಮ್ ಸಪರೇಟ್ ಆದ್ರೆ ಸೆಲ್ ಸೆಂಟರ್ದಲ್ಲಿ ಕಟ್ಟಾಗಿ 2 ಮರಿ ಜೀವಕೋಶಗಳು ಉಂಟಾಗೋದಂತ. ಸೊ ದಿಸ್ ಈಸ್ ದ ಸ್ಟೇಜ್ ಆಫ್ ಪ್ರೊಪೇಜ್. ಅಂಡ್ ಕೀಪ್ ಒನ್ ಥಿಂಗ್ ಇನ್ ಅವರ್ ಮೈಂಡ್, ಇನ್ ದ karyokinesis. In a karyokinesis, we are having 4 stages. Out of 4 stages, the more time requiring phase is ಪ್ರೊಪೇಜ್. ಈ 4 ಹಂತಗಳಲ್ಲಿ ಜಾಸ್ತಿ ಟೈಮ್ ತಗೊಳ್ಳೋದು ಯಾವುದು? ಪ್ರೊಪೇಜ್. ಅದಾದ ನಂತರ ಈ ಸ್ಟೇಜ್ಗಳು ಕ್ವಿಕ್ ಆಗಿ ಆಗ್ತವೆ, ಬಟ್ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಪ್ರೊಪೇಜ್. ರೈಟ್? ಎಸ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ಸ್ ಕಂಟಿನ್ಯೂ ವಿತ್ ಮೆಟಾಪೇಜ್, ಅನಾಪೇಜ್ ಅಂಡ್ ಟಿಲೋಪೇಜ್. ಸೊ ನಾನು ಈ ನೋಟ್ಸ್ ಅನ್ನ ಆಲ್ರೆಡಿ ಪ್ರಿಂಟೆಡ್ ನೋಟ್ಸ್ ಇದೆ, ಅದು ಮಟೀರಿಯಲ್ ದಲ್ಲಿ ಇದೆ ನೋಟ್ಸ್. ಅದ್ರ ಫೋಟೋ ಕಾಪಿ ನಿಮ್ಗೆ ಕೊಡ್ತೀನಿ. ಪಾಯಿಂಟ್ ವೈಸ್ ಅನ್ನ ನೋಟ್ಸ್ ಆಗಿ ನೋಟ್ಸ್ ಅನ್ನ ಪಾಯಿಂಟ್ ವೈಸ್ ಬರಿತಾ ಹೋಗ್ರಿ. ಸೊ ನೋಟ್ಸ್ ಯಾವ ರೀತಿ ಬರಿಬೇಕಂದ್ರೆ, ಈಗ ಅದು ಆಲ್ರೆಡಿ ಪ್ರಿಂಟೆಡ್ ನೋಟ್ಸ್ ಇದೆ, ಪಾಯಿಂಟ್ ವೈಸ್ ಇದಾವೆ ನೋಟ್ಸ್ ಗಳು ಎಲ್ಲ. ಅಂದ್ರೆ ನಾನ್ ಯಾವ ರೀತಿ ನಿಮ್ಗೆ ಬರೆದು ಕೊಡ್ತಿದ್ದೆ ಆ ರೀತಿ ಇರೋದಿಲ್ಲ. ಎಲ್ಲಾನು ಒಂದೊಂದು ಡಾಟ್ ವೈಸ್ ಹಾಕಿ ಪಾಯಿಂಟ್ ವೈಸ್ ಬರ್ತಾ ಹೋಗಿದ್ದಾರೆ ನೋಟ್ಸ್. ನೀವು ಅದನ್ನ ನೀಟಾಗಿ ಬರಿತಾ ಹೋಗ್ರಿ ಟೈಟಲ್ ಹಾಕೊಂಡು. ಎಸ್, ಥ್ಯಾಂಕ್ ಯು.